ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಏನು ತನಿಖೆ ಆಯಾಮಗಳನ್ನು ಪದೇ ಪದೇ ಅದನ್ನು ಮಾರ್ಪಾಡು ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ ನನಗೆ. ಪ್ರಾರಂಭದಲ್ಲಿ ಜಸ್ಟಿಸ್ ಕುನ್ನಾರವರ ಒಂದು ತನಿಖೆಯನ್ನು ಆದೇಶ ಮಾಡಿದ್ದಾರೆ. ಆ ತನಿಖೆ ಪೂರ್ಣನೇ ಆಗಿಲ್ಲ, ಇನ್ನು ಪೂರ್ಣನೇ ಆಗಲಿಲ್ಲ. ಅವ್ರ ಹತ್ರ ಒಂದು ಪ್ರಾಥಮಿಕವಾದಂಥ ವರದಿಯನ್ನು ತರಿಸ್ಕೊಂಡ್ರು. ಅದರ ಮೇಲೆ 7 ಜನರು, 7 ಪ್ರಭಾವಿ ಮಂತ್ರಿಗಳು ಈ ಸರ್ಕಾರದಲ್ಲಿ, ಅದರಲ್ಲಿ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಈ ಕಮಿಟಿಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಇದರ ಮೇಲೆ ನೀವು ತನಿಖೆ ಮಾಡಿ ಅಂತಿಮ ವರದಿ ಅವ್ರಿಗೂ ಕೊಡಿ ಅಂತ 2ನೇ ಕಮಿಟಿ ಅದು. ಅದಾಗಿ 1 ತಿಂಗಳು ಕೂಡ ಆಗಿಲ್ಲ. ನಿನ್ನೆ ನೋಡಿದ್ರೆ ಮತ್ತೆ ಈ 2 ಜೊತೆಗೆ SIT ತನಿಖೆ. ಬಹುಶಃ ಕೋವಿಡ್ ಅನ್ನುವಂಥ ಸಾಂಕ್ರಾಮಿಕ ರೋಗ ಏನು ಬಂತು, ವಿಶ್ವದಲ್ಲಿ ಪ್ರತಿ ರಾಜ್ಯ ಪ್ರತಿ ದೇಶದಲ್ಲೂ ಕೂಡ ಇದರ ಬಗ್ಗೆ ಎಲ್ಲರೂ ಕೂಡ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಲ್ಲಿ ಕೋವಿಡ್ ಕ್ರಮಗಳ ಬಗ್ಗೆ ತನಿಖೆ ಆಗ್ತಾ ಇರತಕ್ಕಂಥದ್ದು ಪ್ರಾಯಶಃ ಕರ್ನಾಟಕ ರಾಜ್ಯ ಒಂದೇನೆ. ಅವತ್ತು ಯಾವುದೆಷ್ಟು ಅಥವಾ ಅವತ್ತಿನ ಪರಿಕ್ರಮಗಳು ಸಿಗ್ತಾ ಇತ್ತಾ, PPE ಕಿಟ್ ಅಂತ ನಾನು ನೋಡಿದ್ದೇನೆ. ಇರ್ಬೋದು, ಮಾನ್ಯ ಶ್ರೀರಾಮುಲುರವರು ಆರೋಗ್ಯ ಸಚಿವರಿದ್ದರು, ಅವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು. ಅವರೇನು ಏಕಾಏಕಿ ನಿರ್ಣಯ ತಗೊಂಡಿದ್ದಲ್ಲ ಇದು. ಅವತ್ತು ಕೂಡ ತಾಂತ್ರಿಕ ಸಲಹಾ ಸಮಿತಿ ಇತ್ತು, ಟಾಸ್ಕ್ ಫೋರ್ಸ್ ಇತ್ತು. ನಾವು ಕೇಂದ್ರ ಸರ್ಕಾರಕ್ಕೆ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿ ಏರ್ಫೋರ್ಸ್ನ ಮತ್ತು ಕೇಂದ್ರ ಸರ್ಕಾರದ ಮೂಲಕ ವಿಮಾನವನ್ನು ಕಳಿಸಿ ಚೈನಾದಲ್ಲಿ PPE ಕಿಟ್ಟನ್ನು ತಂದಿದ್ದಾರೆ. ಅವತ್ತು PPE ಕಿಟ್ ಎಲ್ಲಿತ್ತು ಅಂತ ಸ್ವಲ್ಪ ಹೇಳಿ ಇವ್ರು ನೋಡೋಣ. ಯಾವ ರಾಜ್ಯದಲ್ಲಿ ತರಿಸಿದ್ರು, ಈ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ PPE ಕಿಟ್ ಬಂದಿತ್ತಾ, ಕರ್ನಾಟಕಕ್ಕೆ ಬಂದಿದ್ದ ದಿವಸ ಅಂತ ಕೇಳಿ ನೋಡೋಣ. ಏನು ಗೊತ್ತಿಲ್ಲ ಪಾಪ. ಮನೆಗಳಲ್ಲಿದ್ದವರು ಇವತ್ತು ಅಧಿಕಾರ ಸಿಕ್ಕಿದೆ ಅಂತೇಳಿ ಮಾಡ್ತಾ ಇದ್ದಾರೆ. ಇವತ್ತು ಈ ಆರೋಪವನ್ನು ಸಾಬೀತು ಮಾಡಬೇಕು, ಜನರ ದೃಷ್ಟಿಯಲ್ಲಿ ನಮ್ಮನ್ನೆಲ್ಲ ಕೂಡ ಖಳನಾಯಕರಾಗಿ ತೋರಿಸ್ಬೇಕು ಅನ್ನೋದು ಒಂದೇ ಇವರ ಒಂದು ಅಭಿಪ್ರಾಯ ಇದ್ದಂಗೆ ಕಾಣ್ತದೆ. ಇದೆಲ್ಲ ಕೂಡ ಒಳ್ಳೆಯದಾಗಲ್ಲ. ಯಾವಾಗಲೂ ಕೂಡ ಕಾಲಚಕ್ರ ತಿರುಗ್ತಾ ಇರ್ತದೆ. ಆ ಚಕ್ರ ತಿರುಗಿದಾಗ ನೋಡೋಣ ಯಾರ್ಯಾರು ಸ್ಥಾನದಲ್ಲಿರ್ತಾರೆ, ನೋಡೋಣ, ಅವತ್ತು ನೋಡೋಣ. ಸಮಯ ಸಂದರ್ಭಕ್ಕನುಗುಣವಾಗಿ ಸೀರಿಯಲ್ ಪ್ರಕಾರ